ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಹೈ ಪ್ರೋಟೀನ್ ನೋ ಫರ್ಮೆಂಟೇಷನ್ ಬ್ರೇಕ್ಫಾಸ್ಟ್ ರೆಸಿಪಿ ದೋಸಾ. ಈ ದೋಸಾನ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸಿರಿಧಾನ್ಯಗಳನ್ನು ಸೇರಿಸಿಬಿಟ್ಟು ಹೆಲ್ತಿ ಆಗಿರುವಂಥ ದೋಸೆಯನ್ನು ಮಾಡೋದು ಇವತ್ತಿನ ರೆಸಿಪಿ. ಇದರಲ್ಲಿ ಅಕ್ಕಿಯನ್ನು ನಾವು ಮೇನಾಗಿ ಸೇರಿಸ್ತಾ ಇಲ್ಲ. ಇದು ನೋಡ್ರಿ, BP, ಶುಗರು, ಥೈರಾಯ್ಡ್, ಡಯಟ್ ಮಾಡೋರಿಗೆ ಹೇಳಿ ಮಾಡಿಸಿದಂಥ ಫುಡ್ ಬಂಧುಗಳೇ. ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ. ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಅವ್ರಿಗೆಲ್ಲ ಪ್ರಯೋಜನ ಆಗಲಿ. ಬನ್ನಿ ಬಂಧುಗಳೇ, ರೆಸಿಪಿ ಶುರು ಮಾಡೋಣ. ನೋಡ್ರಿ, ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ದವಸ ಧಾನ್ಯಗಳನ್ನು ಹೀಗೆ ನಾವು ಜೋಡಿಸಿ ಇಟ್ಕೊಂಡ್ಬಿಡ್ಬೇಕು ಬಂಧುಗಳೇ. ಅಂದರೆ ಯಾವುದೋ ನಮಗೆ ಮಿಸ್ ಆಗೋದಿಲ್ಲ. ಹೀಗೆ ಜೋಡಿಸಿ ಇಟ್ಕೊಳ್ಳೋದ್ರಿಂದ ತುಂಬಾ ಫಾಯ್ದಾ ಇದೆ ನಮಗೆ. ನೋಡ್ರಿ, ಎಲ್ಲಾನು ಒಂದೊಂದು ಮುಷ್ಟಿ ತೊಗೊಂಡಿರೋದು ನಾನು. ಬಟಾಣಿ, ಉದ್ದಿನಬೇಳೆ, ಅಲಸಂದಿ, ಕಡಲೆ, ಅವರೆಕಾಳು, ಹುರುಳಿಕಾಳು, ಮೆಟ್ಗೆ ಕಾಳು, ಹೆಸರು ಕಾಳು, ಗೋಧಿ, ಜೋಳ ಮಾತ್ರ 2 ಮುಷ್ಟಿ, ಮಿಕ್ಕಿದ್ದೆಲ್ಲನೂ ಒಂದೇ ಮುಷ್ಟಿ ಬಂಧುಗಳೇ. 1 ಮುಷ್ಟಿ ಸಾಬುದಾನಿ ಅದರಲ್ಲಿ ಹಾಕ್ತಾ ಇಲ್ಲ. ಸಾಬುದಾನಿ ಸಪ್ರೇಟಾಗಿ ನಾನು ಇದನ್ನು ನೀರು ಹಾಕಿ ತೊಳೆದು ಮುಣಗೋಷ್ಟು ನೀರು ಹಾಕಿ ಇಡ್ತೀನಿ ಬಂಧುಗಳೇ. ಈ ಕಡೆಗೆ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ನೀರು ಕೊತ್ತ ಅಂತ ಕುದೀತಾ ಇದೆ. ಈ ಎಲ್ಲ ಕಾಳುಗಳನ್ನು ನಾವು ನೀರು ಹಾಕಿ ನೀಟಾಗಿ 3 ರಿಂದ 4 ಸಾರಿ ತಿಕ್ಕಿ ತೊಳಿಬೇಕು. ಮೇಲೆ ಬಂದಿರೋದನ್ನು ಚೆಲ್ಲಿಬಿಡಿ. ನಮ್ಮ ನೀರು ಕ್ಲೀನಾಗಿ ಕಾಣೋವರೆಗೂ ನಾವು ತೊಳಿಬೇಕಾಗುತ್ತೆ. ನಾವು 1 ಅವರ್ ನೆನೆಸ್ತಿರೋದ್ರಿಂದ ಇದನ್ನು ಬಿಸಿನೀರಲ್ಲಿ ನೆನೆಸ್ತಾ ಇದ್ದೀನಿ. ನಮ್ಗೆ 1 ಅವರಲ್ಲೇ ನಮ್ಮ ರೆಡಿ ಆಗಬೇಕು ಮಾಡಲಿಕ್ಕೆ. ನೀವೇನಾದರೂ ಮುಂಚೆನೇ ಮಾಡಬೇಕು ಅಂದ್ಕೊಂಡಿದ್ರೆ ರಾತ್ರಿನೇ ನೆನೆ ಹಾಕ್ಕೊಳ್ಳಿ. ಯಾಕಂದರೆ ಜೋಳ ಕಾಳೆಲ್ಲ ನೆನೆಲಿಕ್ಕೆ ಟೈಮ್ ತೊಗೊಳುತ್ತೆ. ನೀವು ಸಾಯಂಕಾಲ ಮಾಡಬೇಕಂದ್ರೆ ಬೆಳಗ್ಗೆನೇ ನೆನೆ ಹಾಕ್ಕೊಳ್ಳಿ. ಇವಾಗ ನೀರನ್ನೆಲ್ಲ ತೆಗೆದು ಅದರಲ್ಲಿ ನಾವು ಕುದಿಯುತ್ತಿರುವಂಥ ನೀರನ್ನು ಹಾಕಿ ಈಗ ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿ ಇದನ್ನು 1 ಗಂಟೆ ಮುಚ್ಚಿಡ್ತೀನಿ ಬಂಧುಗಳೇ. ಇದನ್ನು 1 ಗಂಟೆ ಒಳಗೆ ನಮಗೇನಾಗುತ್ತೆ, ಪರ್ಫೆಕ್ಟಾಗಿ ದಪ್ಪ ಆಗುತ್ತೆ ಬಂಧುಗಳೇ. ನಮ್ಗೆ ಗ್ರೈಂಡ್ ಮಾಡಲಿಕ್ಕೆ ರೆಡಿ ಆಗುತ್ತೆ. ಇವಾಗ ನೋಡ್ರಿ 1 ಅವರ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ ಎಷ್ಟೊಂದು ದಪ್ಪ ಆಗಿದೆ ನಮಗೆ ಅಂತ. ಈಗ ನೋಡ್ರಿ ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ನಲ್ಲೇ ಹಾಕೋತಾ ಇದ್ದೀನಿ. ನಾವು ತೊಗೊಂಡಿರೋದು ಎಲ್ಲ ದವಸ ಧಾನ್ಯ ಒಂದು ಮುಷ್ಟಿ ಎಷ್ಟೊಂದು ಕ್ವಾಂಟಿಟಿ ಆಗಿದೆ ನೋಡಿ. ಈಗ ಇದರಲ್ಲಿ ನಾನು ಅರ್ಧ ಭಾಗ ಮಾತ್ರ ಹಾಕೋತಾ ಇದ್ದೀನಿ. ಇನ್ನು ಅರ್ಧ ಭಾಗವನ್ನು ಆಮೇಲೆ ಹಾಕೊಳ್ಳೋಣ ಬಂಧುಗಳೇ. ನೋಡ್ರಿ, ಅರ್ಧ ಭಾಗ ಮಾತ್ರ ಹಾಕೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನಷ್ಟು ಮೆಂತ್ಯನ ಮೊಳಕೆ ಬರೆಸಿರೋದಿತ್ತು ಬಂದರೆ ನನ್ನ ಹತ್ರ. ಹಾಗಾಗಿ ನಾನು ಇದರಲ್ಲಿ ಮೆಂತ್ಯನ ಸೇರಿಸಿಲ್ಲ. ನಿಮ್ಮ ಹತ್ರ ಮೆಂತ್ಯ ನೆನೆ ಹಾಕಿದ್ದಿಲ್ಲ ಅಂದರೆ ಎಲ್ಲ ಕಾಳಿನ ಜೊತೆಗೆ 1 ಸ್ಪೂನ್ ಮೆಂತ್ಯನ ನೆನೆ ಹಾಕಿ. ಈಗ ಅರ್ಧ ಮಾತ್ರ ನಾನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ, ಅರ್ಧ ಉಳಿಸ್ಕೊಂಡಿದ್ದೀನಿ. ಯಾಕಂದರೆ ನಾವು ಅರ್ಧ ಭಾಗ ಕಾಳನ್ನು ಮಾತ್ರ ಸೇರಿಸ್ಕೊಂಡಿದ್ದೀವಿ. ಈಗ ಸಾಬುದಾನಿ ಕೂಡ ಚೆನ್ನಾಗಿ ನೆಂದು ಸಾಫ್ಟ್ ಆಗಿದೆ ನೋಡಿ. ಇದಕ್ಕೆ ನಾನು ಬಿಸಿನೀರೇನು ಹಾಕಿಲ್ಲ, ಮಾಮೂಲಿ ನೀರನ್ನು ಹಾಕಿದ್ದೀನಿ. ಆದರೂ ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಇದು. ಇದರಲ್ಲಿ ನೋಡ್ರಿ ನೀರನ್ನು ಸ್ವಲ್ಪ ಹಾಕ್ಕೊಂಡು ರುಚಿಗೆ ಅನುಸಾರ ಉಪ್ಪು, 5 ರಿಂದ 6 ಬೆಳ್ಳುಳ್ಳಿ ಹೆಸರು, 7 ರಿಂದ 8 ಕರಿಬೇವಿನ ಎಲೆ, 1 ಹಸಿಮೆಣಸಿನ್ಕಾಯಿ, 2 ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡಿಕೊಂಡು ಬರಬೇಕು ಬಂಧುಗಳೇ. ಈಗ ಗ್ರೈಂಡ್ ಮಾಡಿಕೊಂಡು ಬಂದೆ. ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಈ ಬ್ಯಾಟ್ರ್ ಸ್ವಲ್ಪ ಗಟ್ಟಿಗೆನೇ ಇರಬೇಕು. ಜಾಸ್ತಿ ನೀರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೀರು ಮಾಡಿಕೊಂಡ್ರೆ ಏನಾಗುತ್ತೆ, ದೋಸೆ ಬರಲ್ಲ ಬಂಧುಗಳೇ, ಕಿತ್ತೋಗುತ್ತೆ. ಇದು ಸ್ವಲ್ಪ ಗಟ್ಟಿಗೆನೇ ಇರಬೇಕು, ಗಟ್ಟಿಗೆನೇ ರುಬ್ಕೊಳ್ಳಿ. ಈಗ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಅರ್ಧ ಭಾಗದ ಬ್ಯಾಟರ್ ಮಾತ್ರ ಇರೋದು ಬಂಧುಗಳೇ. ಇನ್ನು ಅರ್ಧ ಭಾಗದ ಕಾಳನ್ನು ಹಾಗೆ ಇಟ್ಟಿದ್ದೀನಿ. ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ಮಾಡಿಕೊಂಡು ನಾವು ರುಬ್ಬಿಕೊಂಡು ರೆಡಿ ಮಾಡ್ಕೋಬೋದು. ಯಾಕಂದರೆ ಇದನ್ನು ಫರ್ಮೆಂಟೇಷನ್ಗೆ ಇಡೋ ಆಗಿಲ್ಲ. ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನು ಸಕ್ಕರೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಈಗ ಸಕ್ಕರೆ ಹಾಕೊಳ್ಳೋದ್ರಿಂದ ನಮ್ಮ ಕಲರ್ ಚೆನ್ನಾಗಿ ಬರುತ್ತೆ, ರುಚಿಗಾನಿ ಚೆನ್ನಾಗಿರುತ್ತೆ. ಈ ಕಡೆಗೆ ಗ್ಯಾಸನ್ನು ಹಚ್ಚಿ ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡೆ. ಹಂಚು ಬಿಸಿಯಾಗಿರುವ ಹಂಚಿನಲ್ಲಿ ನಾವು ಬ್ಯಾಟ್ರನ್ನು ಹಾಕೋಬೇಕು. ಇಲ್ಲಿ ನೋಡ್ರಿ, ಬ್ಯಾಟ್ರ್ ನಮ್ಮದು ಇಷ್ಟು ಥಿಕ್ನೆಸ್ ಇರಬೇಕು ನಮಗೆ. ನೋಡಿದ್ರಲ್ವಾ, ಇದರಲ್ಲಿ ಮೊದಲಿಗೆ ಸ್ವಲ್ಪ ದಪ್ಪಗೆನೆ ಹಾಕ್ಕೊಳ್ಳಿ. ನಂತರ ನೀವು 1-2 ಮಾಡಿದ ನಂತರ ನಿಮ್ಗೆ ಎಷ್ಟು ಬೇಕಷ್ಟು ದೊಡ್ಡದು, ಎಷ್ಟು ಬೇಕಷ್ಟು ತೆಳ್ಳಗೆ ನೀವು ಮಾಡ್ಕೋಬಹುದು. ಇದನ್ನ ಇವಾಗ ಮುಚ್ಚಿ 1-2 ನಿಮಿಷ ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಇದರ ಮೇಲೆ ಮುಚ್ಚಳವನ್ನು ತೆಗೆದು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೋಡ್ರಿ ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡು ಹೊಳ್ಳಿಸಿ ಹಾಕ್ಕೊಂಡು ತೆಗಿತಾ ಇದ್ದೀನಿ. ನೋಡ್ರಿ, ಸೂಪರ್ ಆಗಿರುವಂಥ ದೋಸೆ ರೆಡಿ ಆಯ್ತು. ಇವಾಗ 2ನೇ ದೋಸೆ ನೋಡ್ರಿ ಸ್ವಲ್ಪ ತೆಳ್ಳಗೂ ಬಂದಿದೆ. ಕಲರ್ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ, ಬೇಗನೆ ಕೂಡ ಫ್ರೈ ಆಗುತ್ತೆ ನಮಗೆ. ಈಗ ನೋಡ್ರಿ
ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ ಅಂತ. ಈವನ್ ಆಗಿರುವಂಥ ಬಣ್ಣ ಬಂದಿದೆ. ನಮಗೆ ಅರ್ಧ ಸ್ಪೂನ್ ಸಕ್ಕರೆ ಹಾಕೋದ್ರಿಂದ ಈ ಕಲರ್ ಬರುತ್ತೆ ಬಂದರೆ. ನಾವು ಇದಕ್ಕೆ ಮೊಸರು, ಈನೋ, ಸೋಡಾ ಮತ್ತು ಫರ್ಮೆಂಟೇಷನ್ಗಾನಿ ಇಲ್ಲ ಬಂದಗಳೇ. ಆದರೂ ಕೂಡ ಪರ್ಫೆಕ್ಟ್ ಆಗಿರುವಂಥ ದೋಸೆ ಮಾಡಬಹುದು ನಾವು ಅಕ್ಕಿ ಇಲ್ಲದೇನೆ. ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ ಬಂದಗಳೇ. ಆದಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗಲಿ. ಇವಾಗ ದೋಸೆ ನಮ್ಮದು ಕಿತ್ತೋಗ್ತಾ ಇಲ್ಲ, ಪರ್ಫೆಕ್ಟಾಗಿ ಬರ್ತಿದೆ ಅಂದಾಗ ಎಷ್ಟು ದೊಡ್ಡದಾದರೂ ಎಷ್ಟು ತೆಳ್ಳಗಾದರೂ ಮಾಡ್ಕೋಬಹುದು. 2 ಸ್ಪೂನ್ ಬ್ಯಾಟ್ರನ್ನು ಹಾಕಿ ಹಂಚಿನ ತುಂಬ ತಿಕ್ತಾ ಇದ್ದೀನಿ. ನಿಮ್ದೇನಾದರೂ ಮಿಸ್ಟೇಕಾಗಿ ಕಿತ್ತೋಗ್ತಾ ಇದೆ ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ಗೋಧಿ ಹಿಟ್ಟು ಇಲ್ಲ ರವೆ ಇಲ್ಲ ಇನ್ನೂ ಎಷ್ಟು ಕಾಳು ಏನಾದರೂ ಉಳಿಸಿದರೆ ಅದನ್ನೇ ಗ್ರೈಂಡ್ ಮಾಡಿಕೊಂಡು ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಥಿಕ್ನೆಸ್ ಮಾಡ್ಕೊಳ್ಳಿ ಬ್ಯಾಟ್ರನ್ನು. ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ದೋಸೆ ಬ್ಯಾಟ್ರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈಗ ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಫ್ರೈ ಆದ ನಂತರ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ 1 ನಿಮಿಷ ವೇಟ್ ಮಾಡಿ ಅದು ತನ್ನಿಂದ ತಾನೇ ಎಡ್ಜಸ್ ಎಲ್ಲ ಎದ್ದೇಳುತ್ತೆ. ಅವಾಗ ಹೊಳ್ಳಿಸಿ ಹಾಕೊಳ್ಳಿ. 2 ಕಡೆ ನೈಟಾಗಿ ಫ್ರೈ ಆದ ನಂತರ ಇದರಲ್ಲಿ ನೋಡ್ರಿ ನಾನು ಆನಿಯನ್ ಮಸಾಲ, ನಾವು ಮಸಾಲ ದೋಸೆಗೆ ಮಸಾಲ ಹಚ್ಚುತ್ತೀವಲ್ವ ಅದೇ ಮಸಾಲಾನ ಇದಕ್ಕೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಅರ್ಧ ಭಾಗದ ದೋಸೆಗೆ ಈ ಮಸಾಲ, ಅರ್ಧ ಭಾಗದ ದೋಸೆಗೆ ನಮ್ಮ ಮನೆಯಲ್ಲಿರುವಂಥ ಚಟ್ನಿ ಪುಡಿ. ಹೀಗೆ ನಾವು ಹಾಕ್ಕೊಂಡು ಸರ್ವ್ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಂದಾಗ ಒಂದ್ಸಾರಿ ಟ್ರೈ ಮಾಡಿ. ನಿಮ್ಮ ಹತ್ರ ಆನಿಯನ್ ಮಸಾಲ ಇಲ್ಲಾಂದರೆ ಫುಲ್ಲು ದೋಸೆಗೆ ನಿಮ್ಮ ಮನೆಯಲ್ಲಿರುವ ಚಟ್ನಿ ಪುಡಿಯನ್ನು ನೀವು ಹಾಕೋಬಹುದು. ಇವಾಗ ಒಂದ್ರ ಮೇಲೊಂದು ಫೋಲ್ಡಿಂಗ್ ಮಾಡಿ 2 ಕಡೆಗೆ ನೀಟಾಗಿ ಒತ್ತಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು ಬಂದಗಳೇ. ನಮ್ಮ ಪರ್ಫೆಕ್ಟ್ ಆಗಿರುವಂಥ ಹೆಲ್ತಿ ಆಗಿರುವಂಥ ಬ್ರೇಕ್ಫಾಸ್ಟು ರೆಡಿ. ಇದಕ್ಕೆ ಚಟ್ನಿ ಪಲ್ಯ ಏನೂ ಬೇಡ ಬಂದಗಳೇ. ತುಪ್ಪ, ಬೆಣ್ಣೆ, ಕೆನೆ ಮೊಸರು ಇದ್ದರೆ ಸಾಕು ಬಂದಗಳೇ. ಪರ್ಫೆಕ್ಟ್ ಆಗಿರುತ್ತೆ ನಮ್ಮ ಬ್ರೇಕ್ಫಾಸ್ಟು. ಈಗ ನೋಡ್ರಿ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನಮ್ಮ ಮಸಾಲೆ ಎಲ್ಲ ಇರುತ್ತೆ ಅದರಲ್ಲಿ. ಕೆನೆ ಮೊಸರಿನ ಜೊತೆಗೆ ನಾನು ಸರ್ವ್ ಮಾಡಿದ್ದೀನಿ. ಸಖತ್ತಾಗಿದೆ ಬಂದಗಳೇ. ನೋಡಿದ್ರಲ್ವ ಯಾವ ರೀತಿ ಮಾಡಬೇಕಂತ. ಒಂದು ಸಾರಿ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.